ನುಗ್ಗೆಕಾಯಿ ಬಿಟ್ಟಿದೆ, ಇಷ್ಟು ತೊಂಡೆಕಾಯಿ ಬಿಟ್ಟಿದೆ, ಇಲ್ಲೊಂದು ಸಣ್ಣ ನುಗ್ಗೆಕಾಯಿ ಬಿಟ್ಟಿದೆ. ಅದು ಸಣ್ಣ ಕುಳ್ಳಕ್ಕಿದೆ ಗಾಯ್ಸ್. ಅದೇ ಡ್ರಮ್ ಸ್ಟಿಕ್ ಗಾಯ್ಸ್. ಇದು ವೆಜಿಟೇಬಲ್ ನೇಮ್. ಡ್ರಮ್ ಸ್ಟಿಕ್ ಗಾಯ್ಸ್. ಅದು ಮೇಲೆ ಹೋಗಿ ಫುಲ್ ಸ್ಟ್ರೈಟ್ ಮೇಲೆ ನೋಡಿ. ಮೀಡಿಯಂ. ಅದೇ ಕೊನೆ ಸಣ್ಣದಿತ್ತಲ್ಲ, ಆ ಕಡೆ ಹೋಯ್ತಲ್ಲ, ಕೋಲ್ ಇಟ್ಟಿದೆಯಲ್ಲ ಅದ್ರಲ್ಲೇ. ಅದಲ್ಲ ಈಗ ಇಟ್ಟಿದ್ದಲ್ಲ ಸಣ್ಣ ಕೊನೆ, ಅದ್ರಲ್ಲೊಂದಿದೆ. ಇದೇನಿದು? ಬಳ್ಳಿ ಇದು ಹತ್ತಿ ಕಾಟನ್. ಅಲ್ಲೇ ಕಾಣ್ತಾ ಇತ್ತಲ್ಲ, ಹತ್ತಿ ಹಣ್ಣಿದ್ಯಾ? ಕಾಟನ್. ಮನಸ್ಸು ಇಲ್ಲಡೆ ಕಾಟನ್. ಇಲ್ಲಿ ಕಾಟನ್ ಪ್ಲಾಂಟ್. ಕಾಟನ್ ಬೆಳೆಸ. ಕಾಟನ್ ಬೆಳೆದಿದೆ. ಇದು ಹತ್ತಿ. ಅಜ್ಜಿ ಇವಾಗ ಹತ್ತಿ ಬೆಳೆಸ್ಲು. ಕೆಳಗೆ ಬಿಟ್ಟೇನು ನೋಡೋದು. ನೆನವಿಲ್ವಾ? ಅಷ್ಟೇ ಹುಷಾರು. ನನಗೂ ಸೈಡ್ ಬಿಡಿ. ಕೆಳಗೆ ತಗೊಂಡೋಗುವ ಕಡೆಗೆ. ಮನಸ್ಸು ತಗೊಂಡೋಗಿ ನಾನು ನೋಡ್ತಿರ್ತೀನಿ. ನುಗ್ಗೆಕಾಯಿ ನಾನು ಟೇಸ್ಟ್ ಮಾಡ್ತೀನಿ. ಅಜ್ಜಿ ಮೇಲ್ಗಡೆ ಇರ್ಬೇಕು ಫುಲ್. ತೊಂಡೆಕಾಯಿಗಳು ಅಷ್ಟೇನಾ? ಇನ್ನ ಬೆಳೀತದವಲ್ಲ ಅಮ್ಮ. ಅಲ್ಲಿ ಮೇಲೆ ತೊಂಡೆಕಾಯಿ. ಎಲ್ಲಿ? ಅಲ್ಲಿ. ಹೆಸರು ಇಲ್ಲೊಂದು ತೊಂಡೆಕಾಯಿ ಉಂಟು. ಮಮ್ಮಿ ನಾನು ಒಂದೇ ಕಂಡಿದ್ದು. ಅಮ್ಮ ಹಾಯ್ ಮಾಡಿ. ಇಲ್ಲೂ ಇದೆ ನೋಡಿ. ಸಣ್ಣದ್ ಬಿಡವ, ಬೇಡ ಅವೆಲ್ಲ. ಈಚೀಚೆ ಕುಯ್ಬೇಡ. ನಾನು 4 ದಿವಸ ಬಿಟ್ರೆ ದಪ್ಪವಾಗ್ತವೆ. ಆಮೇಲೆ ನಾನೇ ಕುಯ್ಯೋದು, ಬೇರೆ ಯಾರು ಕುಯ್ಯಂಗಿಲ್ಲ. ಟೊಮೆಟೊ ನೋಡಿ ಫ್ರೆಂಡ್ಸ್ ಹೆಂಗ್ ಬಿಟ್ಟಿದೆ. ಇಲ್ಲೊಂದು ಟೊಮೆಟೊ, ಇಲ್ಲೊಂದೆರಡು ಟೊಮೆಟೊ ಬಿಟ್ಟಿದೆ. ಕುಯ್ಯೋಣ ಅಷ್ಟೇ, ಒಂದೇ ಇರೋದು. ನಾನು ಅಷ್ಟೇ. ಇನ್ನೆಲ್ಲ ಕಾಯಿ. ಈ ಕಡೆ ಒಂದು ಬಿಟ್ಟೈತಿ ಕಂದ. ಈ ಕಡೆ ಒಂದು. ನಾನೇ ನಾನು ಕಿತ್ತೋಗ್ತೀನಿ ಬಿಡು, ತಡಿ. ಅಯ್ಯೋ ಶಿವ, ಎಲ್ಲಿ ತೋರ್ಸು ಹೆಂಗಿದೆ ಧ್ರುವ. ಏನೋ ಚೆನ್ನಾಯ್ತಲ್ಲ. ಗ್ರೀನ್ ಟೊಮೆಟೊ ಬತ್ಲೆ ಸೊಪ್ಪಿನ ಸ್ವಲ್ಪ ಬೆಳಿಬೇಕಲ್ಲ, ಇನ್ನು ಈಗ ಚಿಗುರಿರೋದು. ಫ್ರೆಂಡ್ಸ್ ಇದು ನಿಂಬೆ ಹಣ್ಣಿನ ಗಿಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಹಾಗೆ ಇದು ದಾಳಿಂಬೆ ಗಿಡ. ತಡೆ ಕುಯ್ಕೊಳ್ಳೋದ? ಸಂಜೆ ಕುಯ್ತೀಯ? ಹೌದಾ? ಎಷ್ಟು ಬಿಟ್ಟವ ಅಲ್ಲಿ ಸೋರೆಕಾಯಿ? ಹೌದಾ ಫ್ರೆಂಡ್ಸ್, ಅದು ಸೋರೆಕಾಯಿ ನೋಡಿ, ಅಲ್ಲೊಂದು ಬಿಟ್ಟಿದೆ. ಸುಮಾರು ಬಿಟ್ಟಿದೆ ಸೋರೆಕಾಯಿ ನಮ್ಮ ಮನೆ. ಎಲ್ಲಿ? ಗೇಟ್ ಹತ್ರ ಬಿಟ್ಟೈತೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ತೊಗರಿಕಾಯಿ ಕೂಡ ಬಿಟ್ಟಿದೆ ಒಂದೆರಡು. ಹಾಗೆ ಇಲ್ಲಿ ಬದನೆಕಾಯಿ ಗಿಡ ಇದೆ ನೋಡಿ. ಬದನೆಕಾಯಿ ಗಿಡಗಳು ಸುಮಾರು ಹಾಕಿದೆ ಬದನೆಕಾಯಿ ಗಿಡನ. ಇದು ಮೆಣಸಿಕಾಯಿ ಗಿಡ. ಇದು ಅಷ್ಟೇ ತೊಗರಿಕಾಯಿ ಗಿಡ. ಇನ್ನು ತೊಗರಿಕಾಯಿ ಇನ್ನು ಹೂವಾಗಿದೆ ಇಲ್ಲಿ ನೋಡಿ. ಇಲ್ಲೆಲ್ಲ ಸೊಪ್ಪು ಹಾಕಿರೋದು. ಸೊಪ್ಪು ಇದೆಲ್ಲ ಬೀನ್ಸ್ ಗಿಡ. ಹಾಗೆ ಇಲ್ಲೊಂದು ಸೋರೆಕಾಯಿ ಇದೆ ನೋಡಿ. ಇದೊಂದು ಸೋರೆಕಾಯಿ ಬಿಟ್ಟಿದೆ ನೋಡಿ. ಇದೆಲ್ಲ ಬೀನ್ಸ್ ಗಿಡಗಳೇ. ಇದು ಸೊಪ್ಪು ನೋಡಿ, ದಂಟಿನ ಸೊಪ್ಪಿದು. ಹಾಗೆ ಅಲ್ಲಿ ನೋಡಿ ಆ ದೊಡ್ಡ ಸೋರೆಕಾಯಿ ಇದೆ ನೋಡಿ. ಇದು ಬೀಜಕ್ಕೆ ಬಿಟ್ಟಿರೋ ಸೋರೆಕಾಯಿ. ಅದು
ಬೀಜಕ್ಕೆ ಬಿಟ್ಟಿರೋ ಸೋರೆಕಾಯಿ. ಹಾಗೆ ಇಲ್ಲೊಂದು ಚಿಕ್ಕ ಸೋರೆಕಾಯಿ ಬಿಟ್ಟಿದೆ ನೋಡಿ. ಹಾಂ ಇದು ಸೀಬೆಕಾಯಿ ಗಿಡ. ಬೇಡ ಕಾಟನ್ ಕಾಯಿ ಇದು ಕಾಟನ್ ಅದು ಹಣ್ಣಾಗಿದೆ ಇದು ಕಾಯಿ ಅಷ್ಟೇನಾ ಅಜ್ಜಿ? ನೋಡಿ ತೊಡ್ನೆಕಾಯಿ ಇದು. ಹಾಗೆ ಇದು ಹಾಗಲಕಾಯಿ ಇಲ್ಲಿ ನೋಡಿ. ಇಲ್ಲೂ ಒಂದು ಬಸ್ಲೆ ಸೊಪ್ಪಿನ ಗಿಡ ಇದೆ ಅಲ್ಲಿ. ಎಲ್ಲಿ ಕಾಣ್ತಾ ಇಲ್ಲ. ಇಲ್ಲ ಇದಲ್ಲ ಹಕ್ಕಿ ಗೂಡು ಕಟ್ಟಿದೆ, ಮೊಟ್ಟೆ ಇಲ್ಲ ಅಲ್ಲ ನೋಡಿ ಒಂದ್ಸತಿ ವಿಡಿಯೋದಲ್ಲಿ ಇದೆಯಲ್ಲ. ಮೊಟ್ಟೆ ಇಲ್ಲ. ಇಲ್ಲ ನಡೀರಿ ಹೋಗೋಣ ಹಾಗಲಕಾಯಿ ಕಿತ್ಕೊಂಡು ಹಂಗೆ ಅದಂಗೆ ಬೀಜ ಆಗುತ್ತೆ ಬಿಡು. ಇನ್ನೊಂದು ಚೆನ್ನಾಗೇ ಇತ್ತಲ್ಲ. ನಮ್ ಕಷ್ಟಪಟ್ಟವ ನಾನು ಆಡ್ ತಂದಿದ್ದೆ ಹೂವ. ಇದು ಯಾಕ ಮೊಗ್ಗೆಲ್ಲ ಒಣಗಿದಂಗ ಆಯ್ತು ಈ ಗುಲಾಬಿ ಗಿಡದ ಮೊಗ್ಗು. ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟೆಲ್ಲ ತರಕಾರಿಗಳು, ಎಷ್ಟೆಲ್ಲ ಗಿಡ ನಮ್ಮಮ್ಮ ಹಾಕಿದ್ದಾರೆ. ನಮ್ಮಮ್ಮನಿಗೆ ಗಿಡ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಇಷ್ಟೆಲ್ಲ ಗಿಡಗಳು ಹಾಕಿದ್ದಾರೆ. ನನಗಂತೂ ನೋಡ್ತಾ ಇದ್ರೇ ಖುಷಿ ಆಗುತ್ತೆ. ಹಾಗೆಯೇ ಏನೆಲ್ಲ ಸಿಕ್ಕಿದೆ ತರಕಾರಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಬೀನ್ಸು, ಸ್ವಲ್ಪ ಸೊಪ್ಪು, ಮತ್ತು ತೊಂಡೆಕಾಯಿ, ಹಾಗೆಯೇ ನುಗ್ಗೆಕಾಯಿ, ಕರಿಬೇವು, ಇದೆಲ್ಲ ನಮ್ಮ ಹಿತ್ತಲಲ್ಲೇ ಬೆಳೆದಿರೋದು, ಯಾವುದೇ ಕೆಮಿಕಲ್ ಇಲ್ಲದೆ ಬೆಳೆಸಿರೋ ಅಂಥದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.